ಬೇಗದೆ ಬಂದುರ ನರಂಗ ಹೆಂಗ ಇರಲಿ ನಿನ್ನ ಸಂಗ ಬಹರೋ ಬಾರ ನನ್ನ ರಾಜ ರಾಮಾಚಾರಿ ಕೆಲಸಗಳು ಇನ್ನೂ ಹುಡುಗಿಲ್ಲ ಎಂದೆಂದೂ ಹುಡುಗಿಲ್ಲ ಈ ತೋರ ಹುಡುಗನು ನಮಗೈವನು ಈ ತೋರ ಹುಡುಗನು ಈ ನಮಗೈವನು ಹರಿದ ರೋಷ ವರುಷ ನನ್ನ ರೋಷ ವರುಷ ಪ್ರೀತಿ ಪ್ರೇಮ ಕೆಲಸ ಮಾಡಲ್ಲ ರಥ ಬಂದರೆ ಗಾಳಿ ಬೀಸುತ್ತೆ ಈ ದಿನೇಶ ಬಂದರೆ ಬಿರುಗಾಳಿನೇ ಬೀಸುತ್ತೆ ಕಾಡು ಬೆಟ್ಟಗಳ ದಟ್ಟ ಅಡವಿಯಲ್ಲಿ ಅರ್ಭಟದಿ ಅಟ್ಟಹಾಸದಿಂದ ಮೆಟ್ಟಿ ಮೆರೆಯುವ ಮೃಗಜೀವಿಗಳಾದ ಹುಲಿ ಸಿಂಹಗಳ ಸ್ವಕ್ಕನ್ನೇ ಮುರಿದು ತನ್ನ ಅಂಕಿತದಲ್ಲಿ ಇಟ್ಟಿಕೊಂಡಿರುವ ಈ ಮಾನವನ ತಲೆ ವಿಚಿತ್ರವಾಗಿದೆಯಲ್ಲ ಇವತ್ತು ಶ್ರಾವಣ ಸೋಮವಾರ ಅಂದರೆ ನಾನು ಮುಟ್ಟಿದೆಯಲ್ಲ ಚೆನ್ನಾಗುವ ದಿನ ಈ ನನ್ನ ಜನ್ಮ ದಿನಾಚರಣೆಯನ್ನು ಯಾವುದಾದ್ರೂ ಒಂದು ಸುಂದರ ಹೆಣ್ಣು ಜಿಂಕೆ ಮರಿಯನ್ನು ಅಪ್ಪಿಕೊಂಡು ಮುದ್ದಿಟ್ಟಾಗಲೇ ನನ್ನ ಹುಟ್ಟು ಹಬ್ಬಕ್ಕೆ ಒಂದು ಕಳೆ ಬರುವುದು ಬಸ್ ಸ್ಟ್ಯಾಂಡ್ ನಲ್ಲಿ ಬಸ್ಗಳ ಹಾದಿ ಕಾಯುವುದು ಈ ಹೆಣ್ಣು ಮಕ್ಕಳ ಹಾದಿ ಕಾಯುವುದು ಒಂದೇ ಅಲ್ವಾ ಬೇಳೆಗೆ ಸರಿಯಾಗಿ ಹೇಳಿದ ಉತ್ತಮವಾದ ಸ್ಥಳಕ್ಕೆ ಬರುತ್ತಿದ್ದ ಕಾಲಪ್ನ ಇನ್ನು ಇಷ್ಟೊತ್ತಾದರೂ ಏಕೆ ಬರಲಿಲ್ಲ ಬರಲಿ ನಿಧಾನವಾಗಿ ಬರಲಿ ಆರಿದ ಅಡಿಗೆಯನ್ನು ನಿಧಾನವಾಗಿ ಉಂಡರೆ ತಾನೆ ಒಟ್ಟಿಗೆ ಹಿತ ಅದರಂತೆ ಸುಂದರವಾದ ಹೆಣ್ಣನ್ನು ಅನುಭವಿಸಬೇಕಾದರೆ ಸ್ವಲ್ಪ ಹೊತ್ತ ಕಾಯಲೇಬೇಕು ಹಾಯ್ ದಿನೇಶ್. ಹಾಯ್ ಕಲ್ಪ. ನೋಡಿ
ಬೇಗ ಬರ್ಬೇಕಂತ ನಾನೆಷ್ಟು ಪ್ರಯತ್ನ ಪಟ್ಟೆ, ಆದ್ರೆ ಮನೆಯವರ ಕಣ್ಣ ತಪ್ಪಿಸಿ ಇಲ್ಲಿ ಬರುವುದಕ್ಕೆ ಸ್ವಲ್ಪ ಲೇಟ್ ಆಯ್ತು. ನೀವು ನನಗಿಂತ ಮುಂಚೆ ಬಂದು ಕಾದು ತುಂಬಾ ಬೇಸರಗೊಂಡಂತೆ ಕಾಣುತ್ತೆ. ಓಹೋ, ಹೊಸ ಗಂಡನ ದೇಹದ ಸಿಹಿ ಒಂದು ವಿನೂತನ ರೀತಿಯಲ್ಲಿ ಇರುತ್ತದೆ ಕಲ್ಪನಾ. ಅಂದ ಮೇಲೆ ಅವರಿಂದ ಬೇಗ ಪಾರಾಗಲು ಎಂಥವರಿಗಾದರೂ ಸ್ವಲ್ಪ ಮನಸ್ಸು ಹಿಂಜರಿಯುವುದು ಸ್ವಾಭಾವಿಕವಿದೆ. ಲೋಕದ ನೇಮವೇ ಈ ರೀತಿ ಇರುವಾಗ ಪಾಪ ನೀನೇನು? ದಿನೇಶ್ ನೋಡಿ, ದಯವಿಟ್ಟು ನನ್ನ ಮನಸ್ಸುಡುವಂತೆ ಈ ರೀತಿ ಚುಚ್ಚಿ ಚುಚ್ಚಿ ಮಾತಾಡಬೇಡಿ. ಈ ಪ್ರಪಂಚದ ಅನುಭವ ಇಲ್ಲದ ನಮಗೆ ಈ ಪ್ರಪಂಚದ ಭಂಡಾರವನ್ನು ತೋರಿಸಿದ ಮಹಾ ರಸಿಕರು ನೀವು. ನಿಜ ಕಲ್ಪನಾ, ನಿಜ. ವಜ್ರದ ಹರಳಿನಂತೆ ಜಗಜಗಿಸುವ ಈ ನಿನ್ನ ದುಂಡು ದೇಹದ ಸುಖ ಉಂಡು ನಿಜಕ್ಕೂ ನನ್ನ ಜನ್ಮ ಸದಾ ನಿನ್ನನ್ನೇ ನೆನಪಿಸಿಕೊಂಡು ಕೊರಗುತ್ತಿದೆ, ಮರುಗುತ್ತಿದೆ. ಆ ಸಿದ್ದರಾಮೇಶ್ವರ ಮಂದಿರವನ್ನೇ ತುಂಬಿಕೊಂಡು ಆ ಅನ್ನಪೂರ್ಣೆಯಂತೆ ಈ ನನ್ನ ಮನ ತುಂಬಿಕೊಂಡು ನೀನು ಅಬ್ಬಾ ಆ ಸನ್ನಿವೇಶಗಳನ್ನು ಜ್ಞಾಪಕಕ್ಕೆ ತಂದುಕೊಂಡರೆ ಇಡೀ ನನ್ನ ಶರೀರವೇ ಚುಮ್ಮಿ ಹಿಡ್ದಂಗಾಗುತ್ತದೆ. ನನಗೂ ಅಷ್ಟೇ ದಿನೇಶ್, ನಿಮ್ಮ ಒಬ್ಬರಿಗಲ್ಲ, ಆ ಹಿಂದಿನ ದಿನಗಳನ್ನು ನೆನೆಸ್ಕೊಂಡ್ರೆ ಆ ಸಂತೋಷ ಎಲ್ಲಿ ಸ್ವರ್ಗ ಮುಟ್ಟುತ್ತೇನೋ ಅಂತ ಅನ್ಸುತ್ತೆ. ನೀನೇನು ಒಂದು ದಂಡೆ ಸೇರಿ ಬಿಟ್ಟಿದೆ ಕಲ್ಪನಾ. ನನಗಂತೂ ಆ ಕಾಲೇಜಿನ ಜೀವನ ಕಣ್ಣು ಮುಂದೆ ಕಟ್ಟಿಟ್ಟಂತಾಗುತ್ತದೆ. ಮನಸ್ಸಿಗೆ ನೆಲುಕಿಲ್ಲದಾಗಿದೆ. ಪ್ರೇಮ ಅಬ್ಬರಿಸಿ ಪುಟಿದೇಳುತ್ತದೆ. ಕ್ಷಣ ಕ್ಷಣಕ್ಕೂ ಹಂಬಲವು ನಿನ್ನೊಡೆ ಹಾತುರುತ್ತಾ ಇದೆ. ನಿನ್ನ ವಿವಾಹಕ್ಕಾಗಿ ನನ್ನ ಅಂತರಂಗವು ಹವಣಿಸುತ್ತದೆ. ನಿಜ, ಅದು ನಮ್ಮ ದುರಾದೃಷ್ಟ. ಏನ್ ಮಾಡಿ ಡಿಯರ್, ನಿಮಗಿಂತ ನನ್ನ ಮನಸ್ಸಿಗೆ ತುಂಬಾ ನೋವಾಗ್ತಾ ಇದೆ. ನಮ್ಮ ಆಸೆ ನಿರಾಸೆ ಆಯ್ತು ಅಂತ. ಯಾಕಂದ್ರೆ ಆ ಪರಮಾನಂದನ ಮುಂದೆ ನಿಂತ್ಕೊಂಡು ನಾನು ನಿಮ್ಮನ್ನೇ ಮದುವೆ ಆಗದಂತೆ ಪ್ರಮಾಣ ಮಾಡಿದ್ದೆ. ಆದ್ರೆ ಅದು ಎಲ್ಲ ವ್ಯರ್ಥ ಆಗೋಯ್ತು. ಆ ದೇವರಿಗೆ ನಮ್ಮಿಬ್ಬರ ಪ್ರೀತಿ ಇಷ್ಟ ಆಗಿಲ್ಲ ಅಂತ ಕಾಣುತ್ತೆ. ಇಲ್ಲ, ಈ ನಮ್ಮ ಹಣೆ ಬರದ ಹಾಕಿ ಕೂಡಿ ಬಂದಿಲ್ಲ ಏನೋ ಗೊತ್ತಿಲ್ಲ. ಇನ್ನೊಂದು ರೀತಿ ವಿಚಾರ ಮಾಡಿ ನೋಡಿದ್ರೆ ನಾವು ದೂರ ಆಗೋದಕ್ಕೆ ಕಾರಣ ಈ 4 ತಿಂಗಳು ಹೊತ್ತಿರುವ ಈ ಗರ್ಭವೇ ಅಂತ ನನಗನ್ನಿಸ್ತಾ ಇದೆ. ಇರಲಿ ಬಿಡು ಕಲ್ಪನಾ, ಇರಲಿ. ಮಿಂಚಿ ಹೋದ ಮಾತಿಗೆ ಚಿಂತಿಸಿ ಫಲವೇನು? ಆದದ್ದಾಗಿದ್ದು ಮುಂದಾದರೂ ಹಿಂದಿನ ನಮ್ಮ ಪ್ರಣಯದ ಸಂಬಂಧ ಮಸಿ ಮಾಸದ ಹಾಗೆ ಗುಪ್ತವಾಗಿ ಚಿಗುರುತ್ತಿರಬೇಕು. ಆತುರದಿಂದ ತಾಮಸ ಪಟ್ಟ ಬಂದ ಈ ದೇಹಕ್ಕೆ ನೀನು ಯಾವ ರೀತಿಯಿಂದಾದರೂ ಅತ್ತೆ, ಮಾವ, ಮೈದನ, ಗಂಡ ಇವರು ಎಲ್ಲರ ಕಣ್ಣ ತಪ್ಪಿಸಿಕೊಂಡು ಬಂದು ನನ್ನನ್ನು ತೃಪ್ತಿಪಡಿಸಬೇಕು. ಅಯ್ಯೋ, ನಾನು ಎಂದಾದ್ರೂ ನಿಮಗೆ ಇಲ್ಲ ಅಂತ ಹೇಳಿದಿನ? ಅದ್ರ ಬಗ್ಗೆ ನೀವು ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ? ನೋಡಿ ದಿನೇಶ್, ನೀವು ಯಾವಾಗ ಬೇಕಾದ್ರೂ ಬನ್ನಿ. ನನ್ನ ಮನೆಯಲ್ಲಿ 1000 ಕೆಲಸ ಇದ್ರು ಕೂಡ ಅದರ ಸೈಡಿಗಿಟ್ಟು ನಿಮಗೆ ನಾನು ತೃಪ್ತಿ ಪಡಿಸ್ತೀನಿ. ಆದ್ರೆ ನನ್ನದೊಂದು ಮಾತು. ಏನದು? ದಯವಿಟ್ಟು ನೀವು ಮಾತ್ರ ನಮ್ಮ ಮನೆಗೆ ಬರಬೇಡಿ. ಯಾಕಂದ್ರೆ ಈ ನಮ್ಮ ಕಳ್ಳ ಪ್ರೇಮ ನಮ್ಮ ಮನೆಯವರಿಗೆ ಗೊತ್ತಾದ್ರೆ ತುಂಬಾ ಕಷ್ಟ ಅನ್ಸುತ್ತೆ. ವಿಷಯ ಗೊತ್ತಾದರೆ ನಮ್ಮನೇನು ಮಾಡುತ್ತಾರೆ ಕಲ್ಪನಾ? ಏಕು ಚೇಕು ಒಂದಾದಾಗ ಅದಕ್ಕೆ 8 ಎತ್ತಿನ ಕುಂಟಿ ಹೊಡೆದರು ತೊಂಡಾಗಲಾರದು. ಅದರಂತೆ ನಮ್ಮಿಬ್ಬರ ಹೃದಯ ಒಂದಿರುವಾಗ ಅವರು ನಮ್ಮನೇನು ಮಾಡುತ್ತಾರೆ? ಅಕಸ್ಮಾತ್ವಾಗಿ ನಮ್ಮ ಸಹವಾಸಕ್ಕೇನಾದ್ರೂ ಪ್ರತಿಯಾಗಿ ನಿಂತರೆ ಕೊನೆಗೂ ಆಯಮ ಧರ್ಮನ ಭೇಟಿಗೆ ಕಳಿಸಿದ್ರಾಯ್ತು. ಆಹಾ, ಎಂತ ಚಾಣಾಕ್ಷತನ ಅಡಗಿಕೊಂಡಿದೆ ನಿಮ್ಮಲ್ಲಿ. ಮಹಾ ರಸಿಕರು. ಪ್ರೇಮದ ಬೆಳಕನ್ನು ತೋರಿಸಿ ಈ ಜೀವನಕ್ಕೆ ಬೆಳದಿಂಗಳನ್ನು ತೋರಿಸಬೇಕಂತ ನಿಂತವರು ನೀವು. ನನಗೆ ಬೆಂಗಾವಲವಾಗಿ ನೀವಿರುತ್ತಿರ್ಬೇಕಾದ್ರೆ ಆ ನನ್ನ ಗಂಡನ ಮನೆಯನ್ನು ಸ್ಮಶಾನಕ್ಕೆ ಕಳಿಸುವುದು ಏನು ದೊಡ್ಡ ಮಾತಲ್ಲ ಬಿಡಿ. ವೆರಿ ಗುಡ್ ಕಲ್ಪನಾ, ವೆರಿ ಗುಡ್. ಅದು ನೀನೆಂತ ಕಾಮದ ರಸಿಕಳು. ಈ ನಿನ್ನ ಹೃದಯದಿಂದ ಹೊರಚಿಮ್ಮಿ ಬರುವ ಕಾಮದ ಕಾವ್ಯರಸ ಭರಿತ ಶಬ್ದಗಳು ಇಂದು ಕಾಮಜ್ಞಾನ ಬಲ್ಲಂತ ಕವಿಯ ಕೂಡ ಯಾವ ಪುಟದಲ್ಲಿ ಬರೆದಿಟ್ಟಿರ್ಕಿಲ್ಲ. ಹಾಗಾದ್ರೆ ಇದು ನಿಜವೇ? ಅಷ್ಟೇ ಅಲ್ಲ,
ಆ ಪರಲೋಕದ ಪರಮೇಶ್ವರನು ಸಕ್ಕರೆ ಅನ್ನ ಉಂಡ ಕೈಗಳಿಂದಲೇ ಈ ನಿನ್ನ ಚಿತ್ರ ಸೃಷ್ಟಿಸಿರಬಹುದು. ಅಂತೆಯೇ ನಿನ್ನ ದೇಹ ಇಷ್ಟೊಂದು ಸ್ವೀಟ್ ಆಗಿದೆ. ಬನ್ನಿ, ನಿಮಗೋಸ್ಕರ ನಾನಿರ್ಬೇಕಾದ್ರೆ ನೀವು ಯಾವುದಕ್ಕೂ ಚಿಂತೆ ಮಾಡಬೇಡಿ. ಕಮಾಂಡ್ ಡಾರ್ಲಿಂಗ್.